ರಾಜಧಾನಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ನಿಮ್ಮದು ಬಿ ಖಾತೆ ಏನಾದರೂ ಹೊಂದಿದ್ದೀರಾ? ಬಿ ಖಾತಾ ಹೊಂದಿರೋದನ್ನು ಎ ಖಾತೆಗೆ ಪರಿವರ್ತನೆ ಮಾಡ್ಕೊಳ್ಬೇಕಾಗಿದೆಯಾ? ಹೀಗೆ ಪರಿವರ್ತನೆ ಮಾಡ್ಕೊಳ್ಬೇಕು ಅಂದರೆ, ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತಂದರೆ ನಿಮಗೆ ಬೇಕಾದಂಥ ದಾಖಲೆಗಳೇನು, ಯಾವ ವೆಬ್ಸೈಟ್ನಲ್ಲಿ ಹೇಗೆ ನೀವು ಪ್ರಕ್ರಿಯೆಯನ್ನು, ಅಂದರೆ ನೀವು ಹೇಗೆ ಅಪ್ಲೋಡನ್ನು ನೀವೇ ಮಾಡ್ಬೋದು, ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ನೀವು ಬಿ ಖಾತಾದಿಂದ ಎ ಖಾತೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಆ ಮೂಲಕ ಸಾಧ್ಯ ಆದಷ್ಟು ಬೇಗ ಸರ್ಕಾರ ಹೇಳಿದಂತೆ ಬಿ ಖಾತಾದಿಂದ ಎ ಖಾತೆಗೆ ನಿಮ್ಮ ಆಸ್ತಿಯನ್ನು ನೀವು ಕಾನೂನುಬದ್ಧಗೊಳಿಸ್ಬೋದಾಗಿದೆ. ಹಾಗಾದರೆ ಈ ಬಿ ಖಾತಾ ಅಂದ್ರೇನು, ಎ ಖಾತಾ ಅಂದ್ರೇನು ಅನ್ನೋದು ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ. ಬಿ ಖಾತಾ ಅಂದರೆ ಬಿ ಖಾತಾದಲ್ಲಿ ಇನ್ನೂ ಕೂಡ ಕಾನೂನುಬದ್ಧಗೊಳಿಸಿರೋದಿಲ್ಲ. ಎ ಖಾತಾದಲ್ಲಿ ನಿಮಗೆ ಎಲ್ಲ ನಿಮ್ಮ ಆಸ್ತಿಯ ವಿವರ ಏನಿದೆ, ಮಾಹಿತಿ ಏನಿದೆ, ಅಷ್ಟು ಆಸ್ತಿಯನ್ನು ಕಾನೂನುಬದ್ಧಗೊಳಿಸೋದು ಅಂಥೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಕಾರಣಕ್ಕಾಗಿ ಎ ಖಾತಾ ಮಾಡಿಸ್ಕೊಳ್ಳೋದು ಅನಿವಾರ್ಯನೂ ಕೂಡ ಆಗಿದೆ. ಬಿ ಖಾತಾ ಹೊಂದಿದರೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಇಲ್ಲಿವರೆಗೂ ಕೂಡ ಯಾರು ಹೊಂದಿದ್ದಾರೆ, ಒಟ್ಟು ಬೆಂಗಳೂರಲ್ಲಿ 7.5 ಲಕ್ಷಕ್ಕೂ ಹೆಚ್ಚು ಜನ ಬಿ ಖಾತಾ ಹೊಂದೋರು ಆಸ್ತಿ ಇದೆ ಅಂಥೇಳಿ ಮಾಹಿತಿ ಇದೆ. ಇವರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ, ಅವರಿಗೆ ಕರೆಂಟ್ ಸಪ್ಲೈ ಸಿಗೋದಿಲ್ಲ ಯಾಕಂದರೆ ಬೆಸ್ಕಾಮಿಂದ. ಇಷ್ಟು ಮಾತ್ರ ಅಲ್ಲ, ವಾಟರ್ ಕನೆಕ್ಷನ್ನು ಕೂಡ ಕೊಡೋಕ್ಕಾಗೋದಿಲ್ಲ, ಸಾಕಷ್ಟು ತೊಂದರೆ ಆಗುತ್ತೆ. OC ಸರ್ಟಿಫಿಕೇಟನ್ನು ಕೂಡ ಕೊಡೋಕ್ಕಾಗೋದಿಲ್ಲ. ಈಗ ಇತ್ತೀಚೆಗಷ್ಟೇ ಸರ್ಕಾರ ಹೊಸ ರೂಲ್ಸನ್ನು ಮಾಡಿದೆ, ಇದರಿಂದ ಅನುಕೂಲ ಆಗ್ತಾ ಇದೆ. ಆದರೆ ನಿಮ್ಮ ಆಸ್ತಿಯನ್ನು, ಅದು ಫ್ಲಾಟ್ ಇರ್ಬೋದು, ಮನೆ ಇರ್ಬೋದು ಅಥವಾ ಜಮೀನು ಇರ್ಬೋದು, ನಿಮ್ಮ ಆಸ್ತಿಯನ್ನು ನೀವು ಬಿ ಖಾತಾದಿಂದ ಎ ಖಾತೆಗೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಅನುಕೂಲ ಆಗುತ್ತೆ. ಅದು BBMP ಅಂದರೆ GB ವ್ಯಾಪ್ತಿ ಇರ್ಬೋದು ಅಥವಾ ನಿಮಗೆ BDA ವ್ಯಾಪ್ತಿ ಇರ್ಬೋದು. ಸೊ ಈ ವ್ಯಾಪ್ತಿಯಲ್ಲಿರುವಂಥ ಪ್ರಾಪರ್ಟಿ ಏನಾದರೂ ಬಿ ಖಾತಾ ಹೊಂದಿದರೆ ಅದನ್ನು ಎ ಖಾತೆಗೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನೇನು ಅನ್ನೋದು ನೋಡ್ಕೊಳ್ಳೋಣ. ಮೊದಲನೇದಾಗಿ ಕೃಷಿ ಭೂಮಿಯಿಂದ ನಾನ್ ಅಗ್ರಿಕಲ್ಚರ್ ಆಗಿರ್ಬೇಕು, ಅಂದರೆ NA ಆಗಿರಬೇಕು ನಿಮ್ಮ ಇದರಲ್ಲಿ. ಆಮೇಲೆ BDA ಅಥವಾ ಈ ಹಿಂದೆ ಇದ್ದಂಥ BBMP ಅನುಮೋದನೆ ಇರಬೇಕು, ಅಂದರೆ ರೆಗ್ಯುಲರೈಸೇಷನ್ ಸ್ಕೀಮ್ ನಿಮಗೆ ಅಕ್ರಮ ಸಕ್ರಮ ಅಡಿಯಲ್ಲಿ ಅದು ಬಂದಿರಬೇಕು. ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲದೂ ಕೂಡ ಪಾವತಿಯಾಗಿರಬೇಕು. ಕಟ್ಟಡ ನಿರ್ಮಾಣ ಅನುಮೋದಿತ ಪ್ಲಾನ್ಗೆ ತಕ್ಕಂತೆ ಇರಬೇಕಾಗತ್ತೆ. ಇದು ನಿಮಗೆ ಪರಿವರ್ತನೆಗೆ ಬೇಕಾದಂಥ ಒಂದಷ್ಟು ಪೂರ್ವ ಷರತ್ತುಗಳು. ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ನೀವು ಅಪ್ಲೈ ಮಾಡುವ ಮುನ್ನ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅವುಗಳನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಅಂದರೆ ಸೇಲ್ ಡೀಡ್, ಗಿಫ್ಟ್ ಡೀಡ್ ಅಥವಾ ಪಾರ್ಟಿಷನ್ ಡೀಡ್, ಅಂದರೆ ಮಾಲೀಕತ್ವದ ಪಾವತಿ ದಾಖಲಾತಿ ಏನಿದೆಯಲ್ಲ ಇದು ಇರಬೇಕಾಗತ್ತೆ. DC ಕನ್ವರ್ಷನ್ ಸರ್ಟಿಫಿಕೇಟ್ ಅಂದರೆ ಕೃಷಿ ಭೂಮಿಯ ಪರಿವರ್ತನೆ ಪ್ರಮಾಣ ಪತ್ರ ಇದು ಇರಬೇಕು. ಅಪ್ರೂವ್ಡ್ ಬಿಲ್ಡಿಂಗ್ ಪ್ಲಾನ್ ಇರಬೇಕು, ಅದು ಈ ಹಿಂದೆ ಇದ್ದಂಥ BBMP ಅನುಮೋದಿತ ನಕ್ಷೆ ಅಥವಾ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಕಟ್ಟಡ ಪೂರ್ಣಗೊಂಡ ಪ್ರಮಾಣ ಇದೇನಾದರೂ ಇದ್ದರೆ. ಇದ್ರ ಜೊತೆಗೆ ಪ್ರಾಪರ್ಟಿ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ಸ್ ಏನಿದ್ದಾವೆ ಇವುಗಳ ಮಾಹಿತಿನೂ ಕೂಡ ಇರಬೇಕು. ಇತ್ತೀಚಿನ ಎಲ್ಲ ತೆರಿಗೆ ಪಾವತಿ ಮಾಡಿದಂಥ ದಾಖಲೆಗಳು, ನೀವು ಆರಂಭದ ಕೆಲವು ದಾಖಲೆಗಳು ಮತ್ತು ಇತ್ತೀಚೆಗೆ ಪೇಯ್ಡ್ ಮಾಡಿದಂಥ ಟ್ಯಾಕ್ಸ್ ಏನಿದೆ ಅದರ ದಾಖಲೆಗಳು, ಮತ್ತು ಕನಿಷ್ಠ 10 ವರ್ಷಗಳ ದಾಖಲಾತಿಗಳು ಇರಬೇಕು ಅಂತಲೂ ಕೂಡ ಬಯಸುತ್ತೆ. ಮತ್ತು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಮತ್ತು ಖಾತಾ ಎಕ್ಸ್ಟ್ರಾಕ್ಷನ್ನ ಹಳೆ ದಾಖಲೆಗಳು ಇದ್ದರೆ ಒಳ್ಳೆಯದು ಅಂಥೇಳಿ. ಈ ಪ್ರಕ್ರಿಯೆ ಹೇಗಾಗುತ್ತೆ 1 by 1 ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾಕಂದರೆ 25 ಲಕ್ಷದಷ್ಟು ಮಾಹಿತಿ ಇರೋದು ಯಾವ ವೆಬ್ಸೈಟಲ್ಲಂದರೆ www.bbmp.karnataka.gov.in BTOA ಖಾತಾ ಅಂಥೇಳಿ ಇದೆ. ನೀವು ಇದನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ನೀವು ಇದನ್ನು ಈ ವೆಬ್ಸೈಟಿಗೆ ಹೋದರೆ ನೀವು ಏನು ಅಪ್ಲೈ ಮಾಡ್ಬೋದು ಅನ್ನೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಏನಿದಾವಲ್ಲ, ಏನು ಡಾಕ್ಯುಮೆಂಟ್ಸ್ ಇದೆಯೋ ಅವುಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಮೊದಲು ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. OTP ಬರುತ್ತೆ. OTP ಬಂದಾದಮೇಲೆ ಅಲ್ಲಿ ಕೆಳಗಡೆ ಕ್ಯಾಪ್ಚಾ ಅಂತಿರುತ್ತೆ, ಅದರ ರಿಸಲ್ಟನ್ನು ಕೊಡಬೇಕು. ಕೆಲವು ಸಾರಿ 20 - 12 ಆನ್ಸರ್ ಕೊಡಿ ಅಂತ ಹೇಳುತ್ತೆ. ಅಥವಾ ಕೆಲವು ಸರಿ ಹೇಗೆ ಬರುತ್ತೆ ಅಂದರೆ ಕ್ಯಾಪ್ಚಾದಲ್ಲಿ ಇಮೇಜ್ ರೀತಿ ಇರುತ್ತೆ. ಯಾವುದು ಇಮೇಜಲ್ಲಿ ಏನಿದೆಯೋ ಅದನ್ನು ನೀವು ಎಂಟ್ರಿ ಮಾಡಿದ್ರೆ ನಿಮಗೆ ಅದು ಓಕೆ ಆಗುತ್ತೆ, ಲಾಗಿನ್ ಆಗುತ್ತೆ. ಅದಾದ ಮೇಲೆ ನೀವು ಬಿ ಖಾತೆಯಿಂದ ಎ ಖಾತೆ ಪರಿವರ್ತನೆಗೆ ನಿಮ್ಮ ಫ್ಲ್ಯಾಟ್ನ ಅನುಮೋದನೆ ಮೂಲಕ ಸೈಟ್ಗಳಿಗೆ ಹೊಸ ಎ ಖಾತೆ ಎಂಬ ಆಯ್ಕೆ ಇರುತ್ತೆ, ಆ ಆಯ್ಕೆಯನ್ನು ಮಾಡ್ಕೋಬೇಕು. ಹೊಸದಾಗಿ ವಿನಂತಿಯನ್ನು ಕೊಡಿ. ಪರಿವರ್ತಿಸಬೇಕಾದಂಥ ಹೊಸ ID ಯನ್ನು ನೀವು ಖಾತೆ ID ಯನ್ನು ನಮೂದಿಸಬೇಕು.
ಅದು ಫೆಚ್ ಅನ್ನುವಂಥ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಓಪನ್ ಆಗುತ್ತೆ. ಸೈಟ್ ಮಾಲೀಕರ ಆಧಾರ್ ದೃಢೀಕರಣ ಮಾಡಬೇಕಾಗುತ್ತೆ. ಆಧಾರ್ ದೃಢೀಕರಣ ಆಗಿರೋದನ್ನು ನೀವು ಅಲ್ಲಿ ದೃಢೀಕರಣ ಮಾಡಬೇಕು. ಜೊತೆಗೆ KYC ಆಗಿದೆಯಾ ಇಲ್ಲ, ಯಾಕಂದರೆ ಮೊದಲು ನೀವು ಅಪ್ಲೋಡ್ ಮಾಡುವ ಮುನ್ನ ತುಂಬ ಇಂಪಾರ್ಟೆಂಟ್ KYC ಆಗಿದೆಯಾ ಇಲ್ಲ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ. ಅದಾದಮೇಲೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಫ್ಲ್ಯಾಟ್ ಸರ್ವೆ ಸಂಖ್ಯೆ ಏನಿದೆಯಲ್ಲ ಇವುಗಳನ್ನು ಭರ್ತಿ ಮಾಡಬೇಕು. ಇದೆಲ್ಲಕ್ಕಿಂತ ಮುಂಚಿತವಾಗಿ ನಿಮ್ಮದು ಯಾವ ವಾರ್ಡ್ ಬರುತ್ತೆ, ನೀವು ವಾರ್ಡನ್ನು ಕೂಡ ನೀವು ಸರ್ಚ್ ಮಾಡ್ಬೋದಾಗಿದೆ. ಸರ್ಚ್ ಮಾಡಿದರೆ ಅದು ನಿಮಗೆ ರಿಸಲ್ಟಲ್ಲೂ ಕೂಡ ನೀವು ಮೇಲೆ ಸರ್ಚ್ ಆಪ್ಷನ್ ಇದೆಯಲ್ಲ ಅಲ್ಲಿ ನಿಮ್ಮದು ಉದಾಹರಣೆಗೆ ಯಾವ ವಾರ್ಡ್ ಬರುತ್ತೆ ಆ ವಾರ್ಡನ್ನು ನೀವು ಕ್ಲಿಕ್ ಮಾಡಿದ್ರೆ, ಟೈಪ್ ಮಾಡಿದ್ರೆ ಆ ವಾರ್ಡಲ್ಲಿ ಬರುವಂಥ ಮಾಹಿತಿ ಎಲ್ಲದೂ ಕೂಡ ಸಿಗುತ್ತೆ ಮತ್ತು ಎಷ್ಟನೇ ವಾರ್ಡ್ ಅನ್ನೋದು ಕೂಡ ಸಿಗುತ್ತೆ. ಇದರ ಜೊತೆಗೆ ಫ್ಲ್ಯಾಟ್ ಸರ್ವೆ ಸಂಖ್ಯೆಗೆ ಸಂಬಂಧಿಸಿದಂಥ ವಿವರಗಳನ್ನು ಭರ್ತಿ ಮಾಡಬೇಕಾಗತ್ತೆ. ಏನೇನು ನೀವು ಫಿಲ್ ಮಾಡಬೇಕಾಗತ್ತೆ ಅಂದರೆ ಕೃಷಿಯಿಂದ ಕೃಷಿಯೇತರ DC ಪರಿವರ್ತನೆ ಆದೇಶ ಇದೆಯಲ್ಲ ಅದನ್ನು ನಮೂದಿಸಬೇಕು, ಎಂಟ್ರಿ ಮಾಡಬೇಕು. ಆಸ್ತಿಯ ಪ್ರಕಾರ ಆಯ್ಕೆ ಮಾಡ್ಕೋಬೇಕು ಯಾವುದು ಅದು ಅಂತೇಳಿ. ಕಟ್ಟಡದ ರೇಖಾಚಿತ್ರ ನಿಮಗೆ ಬ್ಲೂ ಪ್ರಿಂಟ್ ಏನಿದೆ ಇದನ್ನು ಅಪ್ಲೋಡ್ ಮಾಡಬೇಕು. ಇದರ ಜೊತೆಗೆ ಮಾರ್ಗ, ರಸ್ತೆ ಮತ್ತು ಹತ್ತಿರದ ರಸ್ತೆಗಳೇನಿದಾವಲ್ಲ ಇವುಗಳ ಸಂಬಂಧಿಸಿದಂಥ ದಾಖಲೆಗಳು ಮತ್ತು ವಿವರಗಳನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಕೆಲವು ಇನ್ಫಾರ್ಮೇಷನ್ನ ಕೊಡ್ಬೋದು, ಕೆಲವು ಡಾಕ್ಯುಮೆಂಟ್ಸ್ ಇದ್ದರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಿರ್ದಿಷ್ಟ ಆಸ್ತಿಗೆ ಸಂಬಂಧಿಸಿದಂತೆ ಒಬ್ಬರಿಗಿಂತ ಹೆಚ್ಚೇನಾದರೂ ಮಾಲೀಕರಿದ್ದರೆ, ಕೆಲವು ಸಾರಿ 3-4 ಜನ ಇರ್ತಾರೆ ಅಥವಾ ಗಂಡ ಹೆಂಡತಿ ಪ್ರಾಪರ್ಟಿ ರೀತಿ ಮಾಡ್ಕೊಂಡಿರ್ತಾರೆ, ಇಬ್ಬರು ಹೆಸರಲ್ಲಿರುತ್ತೆ. ಆ ರೀತಿ ಇದ್ದರೆ ಆ ಇಬ್ಬರು ಮಾಲೀಕರ KYC ಆಗಿದೆಯಾ ಇಲ್ಲ ಚೆಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಫೋನ್ ನಂಬರ್ನ ಪರಿಶೀಲನೆ ಮಾಡಿ ಬಳಿಕ ಫ್ಲ್ಯಾಟ್ನ ವಿವರಗಳನ್ನು ಕೂಡ ನಮೂದಿಸಬೇಕಾಗತ್ತೆ. ಸೊ ಇದಾದ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಕೂಡ ಅಲ್ಲೇ ಪಾವತಿಯನ್ನು ಮಾಡಬೇಕಾಗತ್ತೆ. ಡ್ಯಾಶ್ ಬೋರ್ಡಲ್ಲಿ ಸ್ವೀಕೃತಿ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಇದು ಪ್ರಕ್ರಿಯೆ ಏನಿದೆ ನೀವು B ಖಾತಾದಿಂದ A ಖಾತೆಗೆ ಅಪ್ಲೈ ಮಾಡಲಿಕ್ಕೆ ಇರುವಂಥ ಪ್ರಕ್ರಿಯೆ ಅಥವಾ ಪ್ರೊಸೀಜರ್ ಇದಿರೋದು. 7.5 ಲಕ್ಷದಷ್ಟು ಪ್ರಾಪರ್ಟಿಗಳು B ಖಾತಾ ಇದೆ. ಇವುಗಳನ್ನು B ಖಾತಾದಿಂದ A ಖಾತಾ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಬೆಂಗಳೂರು ಗ್ರಾಮಾಂತರ ಭಾಗದವ್ರಿಗೆ, ಬೆಂಗಳೂರಿನ ಅರ್ಬನ್ ಭಾಗದಲ್ಲಿ ಇದ್ದು ಕೂಡ ಹೊರಗಡೆ ಇದ್ದಂಥವ್ರಿಗೆ ನಮಗೆ ಅವಕಾಶ ಸಿಗ್ತಿದೆಯಾ ಇಲ್ಲ ಅಂತಲೂ ಕೂಡ ಜನರು ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. GBA ವ್ಯಾಪ್ತಿಯಲ್ಲಿರುವಂಥ ಪ್ರಾಪರ್ಟಿಗಳಿಗೆಲ್ಲವೂ ಕೂಡ B ಖಾತಾದಿಂದ A ಖಾತೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಇದೇ ರೀತಿಯಾಗಿ ಬೇರೆ ರಾಜ್ಯಗಳಲ್ಲಿ ಅದರಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ನಿಮಗೆ ಈ ಅವಕಾಶ ಯಾವಾಗ ಸಿಗುತ್ತೆ B ಖಾತೆಯಿಂದ A ಖಾತೆಗೆ ಕಾನೂನುಬದ್ಧ, ನಮ್ಮ ಆಸ್ತಿಯನ್ನು ಕಾನೂನುಬದ್ಧಗೊಳಿಸೋದು ಭಾಳ ಅನುಕೂಲ, ಡಾಕ್ಯುಮೆಂಟೇಷನ್ ಆಗುತ್ತೆ. ಈ ಅವಕಾಶವನ್ನು ರಾಜ್ಯದಾದ್ಯಂತನೂ ಕೂಡ ಯಾವಾಗ ಅವಕಾಶ ಮಾಡಿಕೊಡ್ತೀರಿ ಅಂತಲೂ ಕೂಡ ಜನರು ಕೇಳ್ತಾ ಇದ್ದಾರೆ. ಇದಕ್ಕೆ ಕಂದಾಯ ಸಚಿವರು ಮತ್ತು ರಾಜ್ಯ ಸರ್ಕಾರ CM ಮತ್ತು DCM DK ಶಿವಕುಮಾರ್ ಕೂಡ ಮುಂದೆ ಅವಕಾಶವನ್ನು ಮಾಡಿಕೊಡ್ತೀವಿ, ಸದ್ಯದ ಮಟ್ಟಿಗೆ ಬೆಂಗಳೂರಿಗೆ ಮಾತ್ರ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಮುಂದೆ ಯಾವಾಗ ಆಗುತ್ತೆ ಅದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬೆಂಗಳೂರಿನ ಆಸ್ತಿಯನ್ನು ನೀವು ಕಾನೂನುಬದ್ಧಗೊಳಿಸೋದಿದೆಯಲ್ಲ ಅದು ಭಾಳ ಒಳ್ಳೆಯದು. ಯಾಕಂದರೆ ಒಂದೊಂದೇ ರೆಕಾರ್ಡಿಗೆ 3 ಜನ 4 ಜನ 5 ಜನ ಹೀಗೆ ಭಾಳ ಜನ ಕೂಡ ಇದೆ. ಇದರಿಂದ ಸಾಕಷ್ಟು ಮೋಸಕ್ಕೊಳಗಾದವರು ಭಾಳ ಜನ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ B ಖಾತೆಯಿಂದ A ಖಾತೆ ಮಾಡ್ತಿರೋದು ಸರಿ ಇದೆ. ಆದರೆ ಇದಕ್ಕೆ ತೆಗೆದುಕೊಳ್ಳುವಂಥ ಫೀಸ್ ಏನಿದೆಯಲ್ಲ ಜಾಸ್ತಿ ಇದೆ ಅಂತೇಳಿ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ದಾವೆ. ಆದರೆ ನಮ್ಮ ಪ್ರಾಪರ್ಟಿಯನ್ನು ಕಾನೂನುಬದ್ಧಗೊಳಿಸೋದಿದೆಯಲ್ಲ B ಖಾತೆ ಇರೋರಿಗೆ ಆಗ್ತಿರುವಂಥ ಸಮಸ್ಯೆಗಳಿದಾವಲ್ಲ ಆ ಸಮಸ್ಯೆಗಳೆಲ್ಲ ನಿವಾರಣೆಗೆ ಇದು ಭಾಳನೇ ಅನುಕೂಲಕಾರಿ. ಅದೇ ರೀತಿಯಾಗಿ ರಾಜ್ಯದ ಬೇರೆ ಬೇರೆ ರಾಜ್ಯಾದ್ಯಂತನೂ ಕೂಡ ಇದನ್ನು ಅವಕಾಶ ಮಾಡಿಕೊಟ್ರೆ ಪ್ರಾಪರ್ಟಿಗಳೆಲ್ಲವೂ ಕೂಡ ಕಾನೂನುಬದ್ಧಗೊಳ್ತವೆ. ಆ ಮೂಲಕ ಸೇಫ್ ಆಗಿರ್ತಾರೆ, ಡಾಕ್ಯುಮೆಂಟೇಷನ್ ಆಗುತ್ತೆ ಗೌರ್ಮೆಂಟ್ನ ವಿಚಾರದಲ್ಲೂ. ಮತ್ತು ಈಗೇನು ಆಗಿಲ್ವಾ ಅಂತಂದರೆ ಭಾಳಷ್ಟು ಕಡೆಗೆ ಪ್ರಾಪರ್ಟಿಗಳು B ಖಾತಾ ಇದ್ದಾವೆ, ಅಕ್ರಮದಿಂದ ಸಕ್ರಮ ಮಾಡ್ಕೊಂಡಿರೋ ಇದ್ದಾವೆ. ಅವುಗಳೆಲ್ಲವಕ್ಕೂ ಕೂಡ ಒಂದು ಡಾಕ್ಯುಮೆಂಟೇಷನ್ ಆಗಬೇಕು ಅಂದರೆ ನನ್ನ ಪ್ರಕಾರ ಮತ್ತು ರಾಜ್ಯ ಸರ್ಕಾರನೂ ಕೂಡ ಹೇಳ್ತಾ ಇರೋದು B ಖಾತೆಯಿಂದ A ಖಾತೆ ಮಾಡಿಕೊಂಡ್ರೆ ನಿಮ್ಮ ಆಸ್ತಿ ಕಾನೂನುಬದ್ಧ ಆಗತ್ತೆ ಅಂಥೇಳಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 8. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.